ಅವರಿಗೆ ಮನವರಿಕೆ ಮಾಡಿದ್ರೆ ನಿಮ್ಮ ಕೆಲಸ ಸುಲಭ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳಿದೆ. ನಾನು ಶಾಸಕರ ಭವನದಾಗಿದ್ದೆ, ಅವರು ಶಾಸಕರ ಭವನದಾಗ ಇದ್ದೆ. ಬೆಳಿಗ್ಗೆ ಹೋದೆ, ನಾನು ಬೋಸರಾಜ್ ಅವ್ರು ಕೇಳ್ಕೊಂಡೆ, ನಮ್ಮ ನೀರಿಗಾಗಿ ಜನ ಹಪಾಪಿಸ್ತಾ ಇದ್ದಾರೆ, ಸ್ವಂತ ಕುಡಿ ನೀರಿನ ಯೋಜನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ತಂದಿದೆ. ಅದಕ್ಕೆ ನೀವು ಧರ್ಮಸಿಂಗ್ ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ನಮ್ಮ ಯೋಜನೆಗೆ ಮಂಜೂರಾತಿ ಕೊಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡೆ. ಅವ್ರು ಹೇಳಿದ್ರು, ನೀವು ಮುಖ್ಯಮಂತ್ರಿ ಅವರಿಗೆ ಭೇಟಿಯಾಗಿ ಕುಡಿ, ನಾನು ತಕ್ಷಣ ಬರ್ತೀನಿ ಅಂತ ಹೇಳಿದ್ವಿ. ಪಾಪ ಇನ್ನೂ ಚಹಾ ಮತ್ತು ನಾಷ್ಟ ಆಗಿರಲಿಲ್ಲ. ಅದನ್ನ ಬಿಟ್ಟು ನಾನು ಜೊತೆಗೆ ಬಂದು ನಡೆ ಹೋಗೋದು ಒಂದು ಒಳ್ಳೆ ಕೆಲಸ. ನಾವು ಹೋಗಿ ಧರ್ಮಸಿಂಗ್ ಸಾಹೇಬರಿಗೆ ಕೊಟ್ಟಾಗ ಇದನ್ನು ಮಾಡಿಕೊಡ್ಬೇಕು, ನಮ್ಮ 46 ಹಳ್ಳಿ ಜನರಿಗೆ ಇದೊಂದು ಪುಣ್ಯದ ಕಾರ್ಯ ಇದೆ ಅಂತ ಹೇಳಿ ನಾ ಹೇಳಿ ಮುಗಿಸೋದ್ರೊಳಗ ಬೋಸರಾಜ್ ಅವರು ಹೇಳಿದ್ರು, ಸರ್ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು, ಅಲ್ಲಿ ಜನರ ಒಂದು ಕಷ್ಟವನ್ನ ಕೇಳಿದ್ದೀನಿ, ನನ್ನ ಕರಳು ಚೂರು ಅಂದಿದೆ, ದಯವಿಟ್ಟು ಇದನ್ನ ಮಾಡಿಕೊಡ್ಬೇಕು. ನಾವು ಕಾಂಗ್ರೆಸ್ ಅವ್ರು ಇರ್ಬೋದು, ಆದ್ರೆ ಅವ್ರು ಬಿಜೆಪಿ ಅವ್ರು ಇರ್ಬೋದು, ಅಲ್ಲಿ ಎಲ್ಲಾ ಜನ ನೀರು ಕುಡಿಯುವಂತ ಕೆಲಸ ಆಗ್ತದ, ಈ ಒಂದು ಒಳ್ಳೆ ಕೆಲಸಕ್ಕೆ ನೀವು ಮಾಡಿಕೊಡ್ಬೇಕು ಅಂತಕ್ಕಂಥ ಹೇಳಿದಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ಬೋಸರಾಜ್ ಸಾಹೇಬರು ಅಂತಕ್ಕಂಥದ್ದನ್ನ ಇವತ್ತು ಬಹಳ ಅಭಿಮಾನದಿಂದ ಮಾತನ್ನ ಹೇಳ್ತೀನಿ. ಅವ್ರಿಗೆ ನೆನಪಿರ್ಲಿಲ್ಲ. ಅವ್ರಿಗೆ ನಾನು ಬರುವಂತ ಸಂದರ್ಭದಲ್ಲಿ ಆ ವಿಷಯವನ್ನು ನೆನಪಿಸಿದಾಗ ಅವರಿಗೆ ಒಂಥರ ಅವಾಗ ಆಶ್ಚರ್ಯ ಆಯ್ತು. ನೋಡಿ, ಅದಕ್ಕೆ ಹೇಳಿದೆ, ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತ ಸಂಬಂಧವಯ್ಯ ಅಂತ. ಎಲ್ಲಿ ರಾಯಚೂರ, ಎಲ್ಲಿ ಬೆಳಗಾವ, ಯಾವ ಪಕ್ಷ ಇನ್ನೊಂದು ಪಕ್ಷ, ಆದ್ರೆ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೇದು ಮಾಡಬೇಕು ಅಂತಕ್ಕಂಥ ಹೃದಯವಂತಿಕೆ ಇರ್ತಕ್ಕಂಥವರು ಬೆರಳ ಮ್ಯಾಗ ಎನಿಸ್ತಕ್ಕಂಥ ಜನರಲ್ಲಿ ಅದರಲ್ಲಿ ನಮ್ಮ ಬೋಸರಾಜ್ ಅವರೊಬ್ರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ನೋಡಿ, ಕಾಲ ಹೆಂಗ್ ಬತ್ತು, ರಾಜಕೀಯ ದಿನಮಾನಗಳ ಕಳೆದು ನಾನು ಸಚಿವನಾಗಿ ಉಪಮುಖ್ಯಮಂತ್ರಿಯಾಗಿ ಅವ್ರ ಜಿಲ್ಲೆಗೆ ನಾನು ಮಂತ್ರಿಯಾಗಿ ಹೋಗುವಂತ ಸಂದರ್ಭ ಬಂತು. ಅವರು ಕಾಂಗ್ರೆಸ್, ನಾನು ಬಿಜೆಪಿ. ಆದ್ರೆ ಯಾವತ್ತು ನಾನು ರಾಯಚೂರಿಗೆ ಹೋಗ್ತಿದ್ದಲ್ಲ, ಅವತ್ತಿನ ದಿವಸ ನನ್ನ ಕುಟುಂಬದ ಒಬ್ಬ ಸದಸ್ಯ ನನ್ನ ಮನೆಗೆ ಬಂದಿದ್ದಾನು ಅಂತಕ್ಕಂಥ ಒಂದು ಅತ್ಯಂತ ಗೌರವದಿಂದ ನಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅದು ಬೋಸರಾಜ್ ಅವರು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನದಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ದಿವಸ ಬಹುಶಃ ನೀರು ಕುಡಿದ್ರಲ್ಲಿ ಅವ್ರಿಗೆ ಏನೋ ಒಂದು ಭಗವಂತ ಅವ್ರಿಗೆ ಒಂದು ಶಕ್ತಿ ಕೊಟ್ಟಿದೆ. ಅವತ್ತು ಕುಡಿ ನೀರಿಗೆ ನನಗೆ ಸಹಾಯ ಮಾಡಿದೆ. ಹಿಂದಿನ ಸರ್ಕಾರದಲ್ಲಿ ಇದಕ್ಕೆ ಯೋಜನೆಗೆ ಮಂಜೂರಾತಿ ಪಡ್ಕೊಂಡೆ. ಸರ್ಕಾರ ಬದಲಾಯಿತು, ನಾನು ಬದಲಾದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೆ ಶಾಸಕನಾದ. ಇವತ್ತು ಆ ಯೋಜನೆಯನ್ನ ಪೂರ್ಣ ಮಾಡಲಿಕ್ಕೆ ಮತ್ತೆ ನನಗೆ ಬೋಸರಾಜ್ ಅವರೇನೇ ಬೇಕಾಯಿತು ಅಂತಕ್ಕಂಥದ್ದನ್ನ ಸುಮಾರು 140 ಕೋಟಿ ರೂಪಾಯಿ ಮೊದಲಿನ ಸರ್ಕಾರದಲ್ಲಿ ಮಂಜೂರಾಯಿತು, ಅಡಿಗಲ್ಲ ಆಯ್ತು, ಕಾರ್ಯ ಪ್ರಾರಂಭ ಆಯ್ತು, ಹಣ ಮಾತ್ರ ಬರಲಿಲ್ಲ. ಯಾವತ್ತು ಬೋಸರಾಜ್ ಅವರು ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಈ ಯೋಜನೆಗೆ ಚಾಲನೆಯನ್ನು ಕೊಟ್ಟು ಹಣ ಬಿಡುಗಡೆ ಮಾಡಿ ಈ ಯೋಜನೆಯನ್ನ ಪೂರ್ಣ ಮಾಡಲಿಕ್ಕೆ ಇವತ್ತು ಪ್ರಮುಖ ಕಾರಣೀಕರ್ತರು ಯಾರಂದ್ರೆ ನಮ್ಮ ನೀರಾವರಿ ಸಚಿವರಾಗಿರ್ತಕ್ಕಂಥ ಹಿರಿಯ ಸೋದರ ಅದರ ಜೊತೆಗೆ ಈ ಇಲಾಖೆ ಅನೇಕ ಅಧಿಕಾರಿಗಳಿದೆ. ಇಲ್ಲಿ ನಿವೃತ್ತಿ ಹೊಂದಿರತಕ್ಕಂಥ ನಮ್ಮ ತಾಲೂಕಿನವರು ಈ ಯೋಜನೆ ಆಗುವವರೆಗೆ
ಮಾಕಾಣಿ ಅವರು ಹಗಲು ರಾತ್ರಿ ಹೋರಾಟ ಮಾಡಿದ್ರು. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು, SC ಅವರು ಇರ್ಬೋದು, ಚೀಫ್ ಇಂಜಿನಿಯರ್ ಇರ್ಬೋದು, ಹಿಂದಿನ ಕಾರ್ಯದರ್ಶಿಗಳಿರ್ಬೋದು, ಈಗಿನ ಕಾರ್ಯದರ್ಶಿಗಳಿರ್ಬೋದು. ಈ ಯೋಜನೆಯನ್ನ ಮುಗಿಸ್ಲಿಕ್ಕೆ ಅವರೆಲ್ಲರ ಸಹಕಾರ ಮತ್ತೆ ನಮಗೆ ಸಹಾಯವನ್ನ ಮಾಡಿರ್ತಕ್ಕಂಥದ್ದಕ್ಕೋಸ್ಕರನೇ ಅವರೆಲ್ಲರನ್ನ ಕರೆಸಿ ನಿಮ್ಮ ಮುಖಾಂತರ ಅವರಿಗೊಂದು ಕೃತಜ್ಞತೆಯನ್ನ ಅರ್ಪಿಸಬೇಕು, ಅವರಿಗೊಂದು ಅಭಿನಂದನೆಗಳನ್ನ ಹೇಳಬೇಕು ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ